ಮತ್ತೆ ಫೇಲ್ ಆಯ್ತಾ ಬಿಜೆಪಿ ಪ್ಲಾನ್? ವೆಸ್ಟ್ ಬೆಂಗಾಲ್ನಲ್ಲಿ ಬೇಯಲ್ವಾ ಮೋದಿ ಬೇಳೆ? ದೀದಿ ದಿಟ್ಟ ಹೆಜ್ಜೆ, ದಿಗ್ವಿಜಯ ಫಿಕ್ಸ್. ಮತ್ತೆ ಫೇಲ್ ಆಯ್ತಾ ಬಿಜೆಪಿ ಪ್ಲಾನ್? ದಿಲ್ಲಿಯನ್ನ ಕೈವಶ ಮಾಡಿಕೊಂಡಂತೆ ವೆಸ್ಟ್ ಬೆಂಗಾಲ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಆಗೋದೇ ಇಲ್ವಾ? ವೆಸ್ಟ್ ಬೆಂಗಾಲ್ನಲ್ಲಿ ಬೇಯಲ್ವಾ ಮೋದಿ ಬೇಳೆ? ಅಷ್ಟಕ್ಕೂ ಏನಿದು ದೀದಿ ದಿಟ್ಟ ಹೆಜ್ಜೆ? ಬಂಗಾಳದಲ್ಲಿ ಟಿಎಂಸಿ ದಿಗ್ವಿಜಯದ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇಡೀ ಭಾರತದ ಲೆಕ್ಕಾಚಾರವೇ ಒಂದಾದ್ರೆ ವೆಸ್ಟ್ ಬೆಂಗಾಲ್ ರಾಜಕೀಯದ್ದೇ ಒಂದು ಲೆಕ್ಕಾಚಾರ. ಇಲ್ಲಿನ ಬೆಂಗಾಲ್ ಟೈಗರ್ ವರ್ಲ್ಡ್ ಫೇಮಸ್ ಆದಂತೆ ಇಲ್ಲಿನ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಇದೀಗ ಜಗತ್ತಿನ ಗಮನ ಸೆಳೆಯುತ್ತಿದ್ದಾರೆ. ಸ್ಟೇಟ್ ಬೆಂಗಾಲ್ ಟೈಗರ್ ನಂತೆ ಬಿಜೆಪಿ ನಾಯಕರ ವಿರುದ್ಧ ಚುನಾವಣಾ ಪ್ರಚಾರದಲ್ಲಿ ಎರಗಿ ಬೀಳುತ್ತಿದ್ದಾರೆ. ಇದನ್ನು ನೋಡಿದ ಜಮ್ಮು ಕಾಶ್ಮೀರದ ಎಕ್ಸ್ ಸಿಎಂ ಮೆಹಬೂಬ್ ಮುಫ್ತಿ ಮಮತಾ ಬ್ಯಾನರ್ಜಿ ಅವರನ್ನ ಹೆಣ್ಣು ಹುಲಿಗೆ ಹೋಲಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅತ್ಯಂತ ಧೈರ್ಯಶಾಲಿ ಹೆಣ್ಣು ಹುಲಿ ಮತ್ತು ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡುತ್ತಾರೆ. ಅವರು ಯಾವುದೇ ಕಾರಣಕ್ಕೂ ಶರಣಾಗೋ ಸೀನೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಮತ್ತು ಮೋದಿ ಮಧ್ಯೆ ರಿವೆಂಜ್ ವಾರ್ ಶುರುವಾಗಿರೋದಕ್ಕೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಇದೇ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಹೀಗಾಗಿ ದಿಲ್ಲಿಯನ್ನ ಗೆದ್ದಂತೆ ವೆಸ್ಟ್ ಬೆಂಗಾಲ್ ಅನ್ನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಜೊತೆಗೆ ಕಳೆದೊಂದು ವರ್ಷದಿಂದ ಮೋದಿ, ಅಮಿತ್ ಶಾ ಸೇರಿದಂತೆ ಕೇಂದ್ರ ಬಿಜೆಪಿ ನಾಯಕರು ತಂಡೋಪತಂಡವಾಗಿ ವೆಸ್ಟ್ ಬೆಂಗಾಲ್ ದಾಂಗುಡಿ ಇಟ್ಟು ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷವನ್ನ ಚುನಾವಣೆಯಲ್ಲಿ ಕಟ್ಟಿ ಹಾಕಲು ಭಾರಿ ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ. ಆದ್ರೆ ದಂಡಿಗೂ ಹೆದರಲ್ಲ, ದಾಳಿಗೂ ಹೆದರಲ್ಲ ಅಂತಿರೋ ಮಮತಾ ಬ್ಯಾನರ್ಜಿ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧವೇ ಸಿಡಿದೆದ್ದಿದ್ದಾರೆ. 2011ರಿಂದ ಟಿಎಂಸಿ ಪಕ್ಷ ಸತತವಾಗಿ 3 ಸಲ ಗೆದ್ದು ವೆಸ್ಟ್ ಬೆಂಗಾಲ್ ಗದ್ದುಗೆ ಹಿಡಿದಿದೆ. ಮಮತಾ ಬ್ಯಾನರ್ಜಿ ಅವರ ಈ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಈ ಸಲವೂ ದೀದಿ ಬಿಜೆಪಿಗೆ ಬಿಸಿ ಮುಟ್ಟಿಸೋದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಹೀಗಾಗಿ ಬಿಜೆಪಿ ನಾಯಕರು ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಏನದು ಪ್ಲಾನ್ ಬಿ ಅಂದ್ರ? ಅದು ಬೇರೆ ಯಾವುದೂ ಅಲ್ಲ, ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ಐಟಿ ಇಡಿಯನ್ನ ಚೂ ಬಿಡೋದು. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ ದಿಲ್ಲಿಯಲ್ಲಿ ಗಟ್ಟಿಯಾಗಿ ಬೇರೂರಿದ್ದ ಆಮ್ ಆದ್ಮಿ ಪಕ್ಷವನ್ನ ದಿಲ್ಲಿಯಿಂದ ಕಿತ್ತು ಬಿಸಾಕೋದಕ್ಕೆ ಬಿಜೆಪಿ ಬಳಸಿದ್ದು ಇದೇ ತನಿಖಾ ಸಂಸ್ಥೆಗಳನ್ನ. ಅಲ್ಲಿ ಸಿಎಂ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಐಟಿ ಇಡಿ ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಟ್ಟಿದ್ವು. ಆನಂತರ ಚುನಾವಣೆ ಹತ್ತಿರ ಬರೋ ಟೈಮಲ್ಲೇ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಯಿತು. ಜೊತೆಗೆ ಮಾಧ್ಯಮಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಪಕ್ಷದ ಪ್ರಮುಖ ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿದ್ವು. ಹೀಗಾಗಿ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ನೆಲಕ್ಕಚ್ಚಿ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದು ಬೀಗಿತ್ತು. ಇದೇ ತಂತ್ರವನ್ನ ಕರ್ನಾಟಕದಲ್ಲೂ ಬಿಜೆಪಿ ಅಪ್ಲೈ ಮಾಡಿತ್ತು ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ನಿಷ್ಕಳಂಕ ವ್ಯಕ್ತಿತ್ವ ಹೊಂದಿರೋ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡ ಸೈಟ್ ಪಡೆದ ಆರೋಪ ಹೊರಿಸಿ ಅವರನ್ನ ರಾಜಕೀಯ ಅಸ್ತ್ರಗಳಿಂದ ಕಟ್ಟಿ ಹಾಕಲು ಯತ್ನಿಸಲಾಗಿತ್ತು. ಆದ್ರೆ ಅದು ವರ್ಕೌಟ್ ಆಗಿಲ್ಲ. ಜೊತೆಗೆ ಡಿಸಿಎಂ ಡಿಕೆಶಿ ಸ್ಪೀಡ್ಗೆ 2016ರಲ್ಲಿ ಬ್ರೇಕ್ ಹಾಕಲು ಯತ್ನಿಸಿದ್ರು ಅನ್ನೋ ಲೆಕ್ಕಾಚಾರಗಳಿವೆ. ಅಷ್ಟೇ ಅಲ್ಲ, 2016ರಲ್ಲಿ ನೋಟ್ ಬ್ಯಾನ್ ಮಾಡಿದ್ದು ಕೂಡ ವಿಪಕ್ಷಗಳ ಕೈಗೆ ಚುನಾವಣೆಯಲ್ಲಿ ಹಣ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅಂತೇಳಿ ಜನ ಮಾತಾಡ್ಕೊಂಡಿದ್ರು. ಅಂದ್ರೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕೇಂದ್ರ ಸರ್ಕಾರ ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರಗಳನ್ನ ಬಳಸಿಕೊಳ್ತಿದೆ ಅನ್ನೋ ಆರೋಪಗಳಿವೆ. ಇದೇ ತಂತ್ರಗಾರಿಕೆಯನ್ನ ಇದೀಗ ವೆಸ್ಟ್ ಬೆಂಗಾಲ್ನಲ್ಲೂ ಬಿಜೆಪಿ ಬಳಸಲು ಮುಂದಾಯ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಹೌದು ವೀಕ್ಷಕರೇ, ಭ್ರಷ್ಟಾಚಾರ ಆರೋಪದ ಪ್ರಕರಣದಡಿ ರಾಜಕೀಯ ತಂತ್ರಗಾರಿಕಾ ಸಂಸ್ಥೆ ಐಪ್ಯಾಕ್ ಮತ್ತು ಅದರ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ಇತ್ತೀಚೆಗೆ ಇಡಿ ದಾಳಿ ನಡೆಸಿತ್ತು. ಈ ವೇಳೆ ಅಲ್ಲಿಂದ ಕೆಲ ದಾಖಲೆಗಳನ್ನು ಸಂಗ್ರಹಿಸಿದ್ರು. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಇಡಿ ದಾಳಿ ವಿರುದ್ಧ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ರೊಚ್ಚಿಗೆದ್ದಿದ್ದಾರೆ. ಇದು ರಾಜಕೀಯ ಪ್ರೇರಿತ ದಾಳಿ, ಪಕ್ಷದ ಮಹತ್ವದ ದಾಖಲೆಗಳನ್ನ ಅವರು ಕದ್ದೊಯ್ದಿದ್ದಾರೆ ಅಂತೇಳಿ ಸಿಎಂ ಮಮತಾ ಬ್ಯಾನರ್ಜಿ ಆರೋಪಿಸಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ವೆಸ್ಟ್ ಬೆಂಗಾಲ್ ಪೊಲೀಸರು ದಾಖಲೆ ಸಂಗ್ರಹಿಸಿದ ಇಡಿ ಅಧಿಕಾರಿಗಳು ಯಾರು ಎಂಬ ಶೋಧಕ್ಕಿಳಿದಿದ್ದಾರೆ. ಈ ನಡುವೆ ಐಪ್ಯಾಕ್ ಮೇಲಿನ ದಾಳಿ ಪ್ರಕರಣದಲ್ಲಿ ತನ್ನ ಅಭಿಪ್ರಾಯ ಆಲಿಸದೆ ಯಾವುದೇ ಆದೇಶ ಹೊರಡಿಸದಂತೆ ಕೋರಿ ಟಿಎಂಸಿ ಸುಪ್ರೀಂ ಕೋರ್ಟ್ ನಲ್ಲಿ ಕೆವಿಯಟ್ ಸಲ್ಲಿಸಿದೆ. ಇದೇ ವೇಳೆ ತನಿಖೆಗೆ ಸಿಎಂ ಮಮತಾ ಬ್ಯಾನರ್ಜಿ ಅಡ್ಡಿ ಮಾಡಿದ ಆರೋಪ ಪ್ರಕರಣದಲ್ಲಿ ಇಡಿ ಅರ್ಜಿಯ ತುರ್ತು ವಿಚಾರಣೆಗೆ ಕೋಲ್ಕತ್ತಾ ಹೈಕೋರ್ಟ್ ಶನಿವಾರ ನಿರಾಕರಿಸಿದೆ. ಇತ್ತ ಇಡಿ ದಾಳಿ ಮತ್ತು ಕೇಂದ್ರ ಸರ್ಕಾರದ ರಾಜಕೀಯ ಪ್ರೇರಿತ ನಡೆಯ ವಿರುದ್ಧ ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದಲ್ಲಿ ಬೃಹತ್ ರ್ಯಾಲಿ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಚುನಾವಣಾ ತಂತ್ರದ ದಾಖಲೆಗಳನ್ನು ಕದಿಯುವುದಕ್ಕಾಗಿ ಇಡಿ ಈ ದಾಳಿಯನ್ನು ನಡೆಸಿದೆ. ನಮ್ಮ ಅಭ್ಯರ್ಥಿಗಳ ಪಟ್ಟಿ, ಪಕ್ಷದ ಕಾರ್ಯತಂತ್ರ, ಯೋಜನೆಗಳು ಮತ್ತು ಗೌಪ್ಯ ದಾಖಲೆಗಳನ್ನು ಕದಿಯಲು ಕೇಂದ್ರೀಯ ಸಂಸ್ಥೆಯೊಂದು ಮುಂದಾಗಿರುವುದು ದುರದೃಷ್ಟಕರ ಅಂತೇಳಿ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ರು. ಕಳೆದ ಶುಕ್ರವಾರ ನಡೆದ ರ್ಯಾಲಿಯಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಸಚಿವರು, ಸಂಸದರು ಸೇರಿ ಸಾವಿರಾರು ಮಂದಿ ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು. ಇನ್ನ ಇಷ್ಟಕ್ಕೆ ನಿಲ್ಲದ ಮಮತಾ ಬ್ಯಾನರ್ಜಿ ನಿರ್ದಿಷ್ಟ ಹಂತವನ್ನ ಮೀರಿ ನನ್ನ ಮೇಲೆ ಹಾಗೂ ನನ್ನ ಸರ್ಕಾರದ ಮೇಲೆ ಒತ್ತಡ ಹೇರಲು ಮುಂದಾದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿರುವ ಕಲ್ಲಿದ್ದಲು ಹಗರಣದ ವಿವರವನ್ನ ಬಹಿರಂಗಗೊಳಿಸಲಾಗುವುದು ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ದೀದಿ ಮತ್ತು ಮೋದಿ ನಡುವಿನ ಮಹಾಯುದ್ಧವಾಗಿ ಮಾರ್ಪಟ್ಟಿದೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಈ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೆಯುತ್ತಿವೆ.
ಬಿಜೆಪಿ ಕಚೇರಿಗೆ ದಾಳಿ ಮಾಡಿಸ್ಲಾ? ಬಿಜೆಪಿಗೆ ಬಿಸಿ ಮುಟ್ಟಿಸಿದ ಮಮತಾ. ರಾಜಕೀಯ ತಂತ್ರಗಾರಿಕೆ ಸಂಸ್ಥೆ ಐಪ್ಯಾಕ್ ಮತ್ತು ಅದರ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ಇತ್ತೀಚೆಗೆ ಇಡಿ ದಾಳಿ ನಡೆಸಿರುವುದನ್ನು ಕಟುವಾಗಿ ಖಂಡಿಸಿರುವ ಮಮತಾ ಬ್ಯಾನರ್ಜಿ ಅವರು ಇಡಿ ಅಧಿಕಾರಿಗಳು ಸಂಸ್ಥೆಯ ಕಚೇರಿಯಿಂದ ಪಾರ್ಟಿಗೆ ಸಂಬಂಧಿಸಿದ ಕಡತವನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಇಡಿ ಮಾಡ್ತಿರೋ ಕೆಲಸ ಸರಿನಾ ನಾಸ್ಟಿ ಹೋಮ್ ಮಿನಿಸ್ಟರ್? ನಾಟಿ ಹೋಮ್ ಮಿನಿಸ್ಟರ್, ನಮ್ಮ ಪಾರ್ಟಿಯ ದಾಖಲೆಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಪಾರ್ಟಿಯ ಕೆಲಸವೇ. ನಾನು ಇದೇ ರೀತಿ ಬಿಜೆಪಿ ಕಚೇರಿಗೆ ನುಗ್ಗಿದ್ರೆ ಏನಾಗುತ್ತಿತ್ತು ಅಂತೇಳಿ ಮಮತಾ ಬ್ಯಾನರ್ಜಿ ಐಪ್ಯಾಕ್ ಕಚೇರಿಯ ಮುಂದೆಯೇ ವಾಗ್ದಾಳಿಯನ್ನು ನಡೆಸಿದ್ರು. ದೇಶವನ್ನ ಸರಿಯಾಗಿ ಮುನ್ನಡೆಸಲು ಸಾಧ್ಯವಾಗದ ಅಮಿತ್ ಶಾ ನನ್ನ ಪಾರ್ಟಿಯ ದಾಖಲೆಗಳ ಮೇಲೆ ಕೈ ಹಾಕಲು ನೋಡುತ್ತಿದ್ದಾರೆ. ಎಸ್ಐಆರ್ ಹೆಸರಿನಲ್ಲಿ ಬೆಂಗಾಳಿ ಮತದಾರರ ಹೆಸರನ್ನ ಉದ್ದೇಶಪೂರ್ವಕವಾಗಿಯೇ ಡಿಲೀಟ್ ಮಾಡಿಸಲಾಗಿದೆ. 54 ಲಕ್ಷ ಮತದಾರರ ಹೆಸರನ್ನ ಯಾವುದೇ ದಾಖಲೆ ಪರಿಶೀಲಿಸದೆ ತೆಗೆದು ಹಾಕಲಾಗಿದೆ ಅಂತೇಳಿ ಮಮತಾ ಬ್ಯಾನರ್ಜಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವರ ಆದೇಶದ ಮೇರೆಗೆ ನಮ್ಮ ಪಾರ್ಟಿಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗುವ ಉದ್ದೇಶದಿಂದ ಇಡಿ ದಾಳಿಯನ್ನು ನಡೆಸಲಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅಲ್ಲಿಂದ ತೆಗೆದುಕೊಂಡು ಬಂದಿದ್ದೇನೆ ಅಂತೇಳಿ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಆದ್ರೆ ಇಡಿ ಅಧಿಕಾರಿಗಳು ಮಾತ್ರ ಮಮತಾ ಬ್ಯಾನರ್ಜಿ ಅವರ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅಕ್ರಮ ಕಲ್ಲಿದ್ದಲು ಕಳ್ಳ ಸಾಗಾಣಿಕೆಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಸುದೀರ್ಘ ತನಿಖೆಯ ಭಾಗವಾಗಿ ಈ ದಾಳಿ ನಡೆದಿದೆಯೇ ಹೊರತು ಸಿಎಂ ಮಮತಾ ಬ್ಯಾನರ್ಜಿ ಮಾಡುತ್ತಿರುವ ಆರೋಪಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಇಡಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ನಮ್ಮ ತನಿಖೆಯ ದಾರಿ ಸರಿಯಾದ ದಿಕ್ಕಿನಲ್ಲೇ ಸಾಗುತ್ತಿತ್ತು. ಯಾವಾಗ ಫುಲ್ ಎಸ್ಕಾರ್ಟ್ ನೊಂದಿಗೆ ಮಮತಾ ಬ್ಯಾನರ್ಜಿ ಸ್ಥಳಕ್ಕೆ ಆಗಮಿಸಿದ್ರು ಶೋಧ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಯಿತು. ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರುವವರೇ ಬಲವಂತವಾಗಿ ಅಧಿಕೃತ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದೊಂದು ಅಧಿಕಾರ ದುರುಪಯೋಗ ಅಂತೇಳಿ ಇಡಿ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ಅವರ ನಡೆಯನ್ನ ಜಮ್ಮು ಕಾಶ್ಮೀರದ ಎಕ್ಸ್ ಸಿಎಂ ಮೆಹಬೂಬಾ ಮುಫ್ತಿ ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇಡಿ ಸೇರಿದಂತೆ ಕೇಂದ್ರದ ಇತರೆ ತನಿಖಾ ಸಂಸ್ಥೆಗಳು ನಡೆಸುತ್ತಿರುವ ದಾಳಿಗಳು ಸಾಮಾನ್ಯ ಎನ್ನುವಂತಾಗಿದ್ವು. ಆದ್ರೀಗ ಇಡೀ ದೇಶಕ್ಕೆ ಅದರ ರುಚಿ ತಿಳಿಯುತ್ತಿದೆ ಅಂತೇಳಿ ಮುಫ್ತಿ ಹೇಳಿದ್ದಾರೆ. 370ನೇ ವಿಡಿಯಾದಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ಹಿಂಪಡೆದ ಬಳಿಕ ಮತ್ತು 3 ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕಿದಾಗಲೂ ಬಹುಪಾಲು ರಾಜಕೀಯ ಪಕ್ಷಗಳು ಮೌನವಾಗಿದ್ವು. ಆದ್ರೀಗ ದೇಶಾದ್ಯಂತ ಆ ಪ್ರಕ್ರಿಯೆ ಸಾಮಾನ್ಯವಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ 370ನೇ ವಿಧಿಯಾಡಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ಹಿಂಪಡೆದ ಬಳಿಕ ತಮ್ಮನ್ನು ಒಳಗೊಂಡಂತೆ ಫಾರೂಕ್ ಅಬ್ದುಲ್ಲಾ ಹಾಗೂ ಓಮರ್ ಅಬ್ದುಲ್ಲಾ ಅವರನ್ನು ಬಂಧಿಸಿದ್ದ ಘಟನೆಯನ್ನ ಅವರು ಉಲ್ಲೇಖಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, 2019ರಿಂದಲೂ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ದಾಳಿಗಳು ನಡೆಯುತ್ತಿರೋದು ನಿಜಕ್ಕೂ ವಿಶೇಷ. ಈ ಎಲ್ಲಾ ದಾಳಿಗಳನ್ನ ಮಮತಾ ಬ್ಯಾನರ್ಜಿ ಅಷ್ಟೇ ಸಮರ್ಥವಾಗಿ ಮೆಟ್ಟಿ ನಿಂತಿರೋದು ನಿಜಕ್ಕೂ ವಿಶೇಷ. ನಿಮ್ಗೆ ಗೊತ್ತಿರಲಿ, 2019ರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯವು ಲೋಕಸಭಾ ಚುನಾವಣೆಗೆ ಅಣಿಯಾಗುತ್ತಿತ್ತು. ಇನ್ನೇನು ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳ ಮೊದಲು ಅಂದ್ರೆ 2019ರ ಫೆಬ್ರವರಿ 3ರಂದು ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಸಿಬಿಐ ತಂಡ ಆಗಿನ ಕೋಲ್ಕತ್ತಾದ ಪೊಲೀಸ್ ಕಮಿಷನರ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿತ್ತು. ಈ ಸುದ್ದಿ ತಿಳಿಯುತ್ತಲೇ ಪೊಲೀಸ್ ಕಮಿಷನರ್ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡಿದ ಮಮತಾ ಬ್ಯಾನರ್ಜಿ ರಸ್ತೆಯಲ್ಲೇ ತಮ್ಮ ಬೆಂಬಲಿಗರ ಜೊತೆಗೆ ಸಿಬಿಐ ತನಿಖೆಗೆ ಧಿಕ್ಕಾರ ಕೂಗಿದ್ರು. ಆ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಒಟ್ಟು 42 ಲೋಕಸಭಾ ಸ್ಥಾನಗಳ ಪೈಕಿ ಟಿಎಂಸಿ 22 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಇದೇ ರೀತಿ 2021ರ ವೆಸ್ಟ್ ಬೆಂಗಾಲ್ನ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ಟೈಮಲ್ಲೂ ಸಿಬಿಐ ತಂಡ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ನಿವಾಸದ ಮೇಲೆ ದಾಳಿ ನಡೆಸಿತ್ತು. ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ನಡೆದಿದ್ದ ಕಲ್ಲಿದ್ದಲು ಅಕ್ರಮ ಸಾಗಾಣಿಕೆ ಆರೋಪದಡಿ ಫೆಬ್ರವರಿ 21ರಂದು ಈ ದಾಳಿಯನ್ನು ನಡೆಸಲಾಗಿತ್ತು. ಇದು ತಿಳಿಯುತ್ತಲೇ ಸಿಎಂ ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಅಭಿಷೇಕ್ ನಿವಾಸಕ್ಕೆ ತೆರಳಿದ್ರು. ಈ ವೇಳೆ ಸಿಬಿಐ ವಿರುದ್ಧ ಮಾತಿನ ಚಕಮಕಿಗೆ ಇಳಿದಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಪಕ್ಷಕ್ಕೆ ಹಿನ್ನಡೆ ತರಲು ಈ ದಾಳಿ ನಡೆಸಲಾಗಿದೆ ಎಂಬಂತೆ ಬಿಂಬಿಸಿದ್ರು. ಇದೇ ಗಲಾಟೆಯ ನಡುವೆ ಚುನಾವಣೆ ಬಂದು ಹೋಯಿತು. ಆ ಚುನಾವಣೆಯಲ್ಲಿ ಒಟ್ಟು 294 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷ 213 ಸ್ಥಾನಗಳಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದಿತ್ತು. ಆ ಭರ್ಜರಿ ಗೆಲುವಿನೊಂದಿಗೆ ಮತ್ತೆ ಸಿಎಂ ಆದ ಮಮತಾ ಬ್ಯಾನರ್ಜಿ ತಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸಿಕೊಂಡಿದ್ರು. ಇನ್ನ ಇದೇ ರೀತಿ 2021ರ ಮೇ ತಿಂಗಳಿನಲ್ಲಿನ ನಾರದ ಸ್ಟಿಂಗ್ ಆಪರೇಷನ್ ಅಡಿಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಶಾಸಕರು ಸಂಸದರಾದ ಸುಬ್ರತಾ ಮುಖರ್ಜಿ, ಫರ್ಹಾದ್ ಹಕೀಂ, ಮದನ್ ಮಿತ್ರಾ, ಸೋವನ್ ಚಟರ್ಜಿ ಅವರ ಮೇಲೆ ಆರೋಪಗಳು ಕೇಳಿಬಂದಿದ್ವು. ಆ ಸಂದರ್ಭದಲ್ಲಿ ಕೋಲ್ಕತ್ತಾದ ಸಿಬಿಐ ಕಚೇರಿಗೆ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿದ್ದ ಮಮತಾ ಬ್ಯಾನರ್ಜಿ ಅದೇ ಕಚೇರಿಯಲ್ಲಿ ಸತತ 6 ಗಂಟೆಗಳವರೆಗೆ ಪ್ರತಿಭಟನೆ ನಡೆಸಿದ್ರು. ಈಗ ಮತ್ತೆ ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇರೋ ಟೈಮಲ್ಲಿ ಅಲ್ಲಿನ ಚುನಾವಣಾ ತಂತ್ರಗಾರಿಕಾ ಸಲಹಾ ಸಂಸ್ಥೆಯಾದ ಐಪ್ಯಾಕ್ ಮೇಲೆ ಇಡಿ ದಾಳಿ ನಡೆಸಿದೆ. ಈಗಲೂ ಮಮತಾ ಬ್ಯಾನರ್ಜಿ ಇಡಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಆ ಮೂಲಕ ಬಿಜೆಪಿಯ ಪ್ಲಾನ್ ಅನ್ನ ಫ್ಲಾಪ್ ಮಾಡಿಸುತ್ತಾರಾ ಅನ್ನೋ
ರಾಜಕೀಯ ಲೆಕ್ಕಾಚಾರಗಳು ಗರಿಗೆದರಿವೆ. ಹಾಗಾದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಇಟ್ಟ ದಿಟ್ಟ ಹೆಜ್ಜೆಗೆ ಟಿಎಂಸಿ ಪಕ್ಷಕ್ಕೆ ದಿಗ್ವಿಜಯ ಸಿಗುತ್ತಾ, ಇಲ್ಲ ದಿಲ್ಲಿ ಸಿಎಂ ತರ ದೀದಿ ಕೂಡ ಸದ್ದಿಲ್ಲದೆ ಸೈಲೆಂಟ್ ಆಗಿ ಅಧಿಕಾರದಿಂದ ಕೆಳಗಿಳಿಯುತ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.